ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ವಿಜಯ ಕರುನಾಡ ರಕ್ಷಣಾ ವೇದಿಕೆ ಪ್ರತಿಭಟನೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯ ನಿರಂಜನ ಹಿರೇಮಠವರ ಪುತ್ರಿ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಇಂದು ಕಂಪ್ಲಿಯಲ್ಲಿ ವಿಜಯ ಕರುನಾಡ ರಕ್ಷಣಾ ವೇದಿಕೆ ವತಿಯಿಂದ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ಮಾಡಿ ತಹಶೀಲ್ದಾರ್ ಶಿವರಾಜ್ ಶಿವಪುರ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಪರೀಕ್ಷೆ ಬರೆಯಲು ಹೋಗಿದ್ದ ನೇಹಾ ಎಂಬ ವಿದ್ಯಾರ್ಥಿನಿಯನ್ನ ಫಯಾಜ್ ಎಂಬ ಸಮಾಜಘಾತುಕ ದುಷ್ಕರ್ಮಿ ಹಾಡ ಹಗಲೇ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕು ಮತ್ತು ಈ ಕೃತ್ಯಕ್ಕೆ ಸಹಕರಿಸಿದ ಎಲ್ಲ ಸಹಚರಿಗೂ ಕಠಿಣ ಶಿಕ್ಷೆ ನೀಡಬೇಕು ಅಂತ ರಾಜ್ಯ ಕಾರ್ಯಾಧ್ಯಕ್ಷ ಬಿ ವಿರೂಪಾಕ್ಷ ಯಾದವ್ ಹೇಳಿದ್ದಾರೆ. ವಿಜಯ ಕರುನಾಡ ರಕ್ಷಣಾ ವೇದಿಕೆಯ ವತಿಯಿಂದ ಮೊನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ಅತ್ಯಾಚಾರ ಮಾಡಿದ ಒಂದು ಕೊಲೆ ಮಾಡಿದಂಥ ಆ ವ್ಯಕ್ತಿಯನ್ನು ಇವತ್ತು ಯಾವುದೇ ಕಾರಣಕ್ಕೂ ಅವ್ರನ್ನ ಬಂಧಿಸಿದ್ದಾರೆ. ನಿಜ, ಬರೀ ಬಂಧಿಸಬಾರ್ದು, ಅವನು ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಅವನಿಗೆ ಬಂದೋಬಸ್ತು ಕೊಟ್ಟು ಊಟ ಉಪಚಾರ ಕೊಟ್ಟು ಅವನಿಗೆ ಮಾಡೋಂಥ ಕೆಲಸ ಸರ್ಕಾರ ಮಾಡಿದೆ. ಆ ಸರ್ಕಾರ ಇವತ್ತು ಆ ಕೆಲಸ ಮಾಡಬಾರ್ದು. ಆ ಮಹಿಳೆಗೆ ಏನು ಅನ್ಯಾಯ ಆಗಿದೆ, ಆ ಅನ್ಯಾಯ ಆಗಿರೋದ್ರ ಸಲುವಾಗಿ ನಮ್ಮ ಸಂಘದ ವತಿಯಿಂದ ಅವನಿಗೆ ಸಾರ್ವಜನಿಕರ ಜನರಲ್ಲಿ ನೂರಾರು ಜನರಲ್ಲಿ ಅವನಿಗೆ ಗಲ್ಲಿಗೆ ಏರಿಸ್ಬೇಕಂತ ನಮ್ಮ ವಿಜಯ ಕರ್ನಾಟಕ ಸಂಘದ ವತಿಯಿಂದ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ದಿನದಲ್ಲಿ ಇವ್ರನ್ನ ಹಿಂಗೆ ಯಾವುದೋ ಅರೆಸ್ಟ್ ಮಾಡೋದು, ಮತ್ತೆ ಕರ್ಕೊಂಡೋಗಿ ಬಿಡೋದು, ಜಮೀನು ಮೇಲೆ ಬಿಡೋದು, ಮತ್ತೆ ಬಿಟ್ಟರೆ ಮುಂದಿನ ದಿನದಲ್ಲಿ ಮತ್ತೆ ಹೆಚ್ಚಿನ ಜನಸಂಖ್ಯೆ ಆಗ್ತಾರೆ, ಮಹಿಳೆಯರಿಗೆ ರಕ್ಷಣೆ ಸಿಗಲ್ಲ. ಆ ರಕ್ಷಣೆ ಸಿಗಬೇಕಂತಂದರೆ ನಮಗೆ ಅವನ್ನ ಗುಂಡಿಟ್ಟು ಕೊಲ್ಲಬೇಕು, ಕಂಡಲ್ಲೇ ಗುಂಡಿಟ್ಟು ಕೊಲ್ಲಬೇಕು ಅಂತ ಕೆಲಸ ಮಾಡಿದಂಥ ವ್ಯಕ್ತಿ ಯಾರೇ ಆಗಿರಲಿ ಅವ್ರನ್ನ ಗುಂಡಿಟ್ಟು ಕೊಲ್ಲಬೇಕಂತ ಹೇಳ್ತಾ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಬಿ ಮಂಜುಳಾ ಅವರು ಮಾತನಾಡಿ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ ಎಸಗುವ ಆರೋಪಿಗಳನ್ನ ತಕ್ಷಣವೇ ಶಿಕ್ಷೆಗೆ ಒಳಪಡಿಸಬೇಕು. ಈ ಮೊಕದ್ದಮೆಯನ್ನ ಉನ್ನತ ಮಟ್ಟದಲ್ಲಿ ಎನ್ಐಎಗೆ ಹಸ್ತಾಂತರಿಸಬೇಕು. ನೇಹಾ ಕೊಲೆ ಮಾಡಿದ ಆರೋಪಿಗೆ ಎನ್ಕೌಂಟರ್ ಮಾಡಿ ಅಂತ ಹೇಳಿದ್ರು. ರಕ್ಷಣೆ ಸಿಗ್ತಾ ಇಲ್ಲ, ಈ ತರ ಕೊಲೆಗಳು ಆಗ್ತಾನೆ ಇದ್ದಾವೆ. ಈ ಕೊಲೆ ಖಂಡಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಉಗ್ರವಾಗಿ ಹೋರಾಟ ಮಾಡ್ತೀವಿ. ತಕ್ಷಣವೇ ಇದಕ್ಕೆ ಏನಾದರೂ ಮುಂದಿಟ್ಟು ಕೊಲ್ಲಬೇಕು, ಇಲ್ಲ ನೋಡೋದಕ್ಕೆ ಏನಾಗಬೇಕು ಅಂತ ನಾವು ಇದ್ರು ಮನವಿ ಪತ್ರ ಕೊಟ್ಟಿದ್ದೀವಿ. ಯಾವುದು ಈಗ ಮಾಡ್ತಾವಂತ ರಕ್ಷಣೆ ಕೊಡ್ತಾ ಊಟ ಕೊಡ್ತಾ ಇದ್ರೆ ಅದರಿಂದ ಯಾವುದೇ ಲಾಭ ಇಲ್ಲ. ಅವ್ನಿಗೆ ಕೊಲೆ ಮಾಡಿದವನಿಗೆ ಕೊಲೆನೇ ಶಿಕ್ಷೆ ಕೊಡಬೇಕಂತ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಹೋರಾಟ ನಮ್ಮ ಹೆಣ್ಣಿನ ರಕ್ಷಣೆ ಇಲ್ಲ ಎಲ್ಲೋ ಕಡೆಯಲ್ಲಿ. ಅದಕ್ಕೋಸ್ಕರ ಹೆಣ್ಣಿಗೆ ರಕ್ಷಣೆ ಕೊಡಬೇಕಂತ ಈ ಮನವಿ ಪತ್ರದಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರದವರು ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ಇನ್ನು ಪೊಲೀಸರು ಇದನ್ನೇ ಬಂದಿಲ್ಲ ರಿಪೋರ್ಟು. ನೀವು ಏನೇನೋ ಹೇಳಿಕೆ ಕೊಡ್ತಾ ಇದ್ದೀರಿ ಟಿವಿಗ. ಏನು ನೀವು ತಪ್ಪು ಹೇಳಿಕೆ ಕೊಟ್ಟೆ ಬಂದ್ರೆ ಕಾನೂನು ಹಾಕಬೇಕು, ಪೊಲೀಸರು ಹಾಕಬೇಕು, ಏನು ಬೇಕು. ಇನ್ನು ಅದನ್ನು ತನಿಖೆನೇ ಮಾಡಕತ್ತಾರೆ ಇವರು. ಇಲ್ಲ ಅವರು ಸ್ವಂತ ವೈಯಕ್ತಿಕ ಕೊಲೆ, ಅವ್ರದ್ದು ಇದು ಕೊಲೆ, ಆ ಕೊಲೆ ಅಂತ ಇವರೇ ಹೇಳ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳೋದು ನಾಚಿಕೆ ಹಾಕಲ್ಲ ನಿಮಗೆ? ನಾಚಿಕೆ ಆಗ್ಬೇಕು ನಿಮಗೆ ಮುಖ್ಯಮಂತ್ರಿ ಆದಂತ. ಇನ್ನು ಪೊಲೀಸ್ ಇದೇನೇ ಬಂದಿಲ್ಲ, ಶಿಕ್ಷಣ ಕೊಡೋದಲ್ಲ. ಬರೀ ನೀವು ಶಿಕ್ಷೆ ಕೊಡ್ಕಂತ ಅವ್ರು ಉಳಿಸ್ಕೊಂತ ತಿರ್ಸ್ಕೊಂತ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂತಾರೆ ನಮ್ಮ ಖಜಾನೆ ರೊಕ್ಕನ. ಬೇರೆ ಏನು ಕೆಲಸ ಇಲ್ಲ ನಿಮಗೆ. ಹಿಂಗೆ ಬಿಟ್ಕೊಂತವ್ರು ಇಲ್ಲ 100 ಮಂದಿ ಹುಡ್ತಾರ ನಮ್ಮ ಕರ್ನಾಟಕದಾಗ. ಆದಷ್ಟು ಬೇಗ ಗಲ್ಲಿಗೆ ಶಿಕ್ಷಿಸಬೇಕಂತಂದು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲರೂ ಪರವಾಗಿ ಕೇಳ್ಬೋದು. ಇನ್ನು ಈ ಸಂದರ್ಭದಲ್ಲಿ ಗೋಪಾಲ ಕೆ ದೊಡ್ಡ ಬಸಪ್ಪ ನಾಗೇಂದ್ರ ಹಾಗೂ ವಿಜಯ ಕರ್ನಾಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಉಪಸ್ಥಿತರಿದ್ದರು. ರಘುವೀರ್ ಸಿದ್ದು ಟಿವಿ ಕಂಪ್ಲಿ.